ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ ರೀ. ಅದೇನಂತೀರಾ, ನಾನು ಮಾಡ್ತಿರೋದು ಚಿಕನ್ ಚಾಪ್ಸ್ ರೀ. ಇದು ಯಾರು ಇಷ್ಟ ಆಗಲ್ಲ ಹೇಳ್ರಿ. ಸಣ್ಣ ಮಕ್ಕಳು ದೊಡ್ಡ ಮಕ್ಕಳಿಂದ ಹಿಡಿದು ಎಲ್ಲರೂ ಚಿಕನ್ ಅಂದರೆ ಇಷ್ಟ ರೀ. ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ ರೀ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನು ಇಲ್ಲಿ ನೋಡಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಇಡ್ತಾಯಿದ್ದೀನಿ ಮಣ್ಣಿಂದ. ಇದ್ರಿಗೆ ನಾನು ನೋಡಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. 4 ಟೊಮೊಟೊ ನಿಮಗೆ ಬೇಕಾದ್ರೆ ಜಾಸ್ತಿನೇ ಮಾಡ್ಕೊಬೋದು. ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ನಾನು 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿರಿ. ಖಾರ ಇರಲಿಲ್ಲ ರೀ, ನಾನು 8 ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ತೊಗೊಳ್ರಿ, ಇಲ್ಲ ಸ್ವಲ್ಪ ಕಡಿಮೆ ಬೇಕಾದ್ರೆ ಕಡಿಮೆ ತೊಗೊಳ್ರಿ. ನಾನು 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಮುರಿದಾಗ್ತಾಯಿದ್ದೀನಿ ರೀ, ಯಾಕಂದರೆ ಸಿಡಿತತ್ತೆ ಅದು ಸಡನ್ಲಿ ಎಣ್ಣೆಯಲ್ಲಿ ಫ್ರೈ ಆದರೆ ಅಂತ ಮುರಿದಾಗ್ತಾಯಿದ್ದೀನಿ ನಾನು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ರಿ. ಸ್ವಲ್ಪ ಫ್ರೈ ಆಗ್ಬೇಕು ರೀ, ಎಲ್ಲ ಸಾಫ್ಟಾಗಿ ಫ್ರೈ ಆಗ್ಬೇಕು ಇದೆಲ್ಲ. 2 ಟೊಮೊಟೊ, 2 ಈರುಳ್ಳಿ, 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿರಿ. ಇವೆಲ್ಲ ಸ್ವಲ್ಪ ಮೀಡಿಯಮ್ ಊರಲ್ಲಿ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗ್ಬೇಕು ರೀ ಇವೆಲ್ಲ. ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಚೆನ್ನಾಗಿ ಆಗ್ತದೆ ರೀ ಮಸಾಲೆ ಎಲ್ಲ. 2 ನಿಮಿಷದಿಂದ 3 ನಿಮಿಷ ಆದರೂ ಫ್ರೈ ಆಗ್ಬೇಕು ರೀ. ಇದು ಚೆನ್ನಾಗಿ ಫ್ರೈ ಸಾಫ್ಟ್ ಆಗಾದರೆ ಚೆನ್ನಾಗಾಗ್ತದೆ. ಸ್ವಲ್ಪ ಮೆತ್ತಗೆ ಆಗ್ಬೇಕು ರೀ ಎಲ್ಲ ಇದು ಮಸಾಲೆ ಎಲ್ಲ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗ್ಬೇಕು ರೀ ಇದ್ರೊಳಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ರಿ. ಯಾಕಂದರೆ ಹೈ ಇಟ್ಕೊಂಬಿಟ್ರೆ ಎಲ್ಲ ಒತ್ತಿ ಬಿಡ್ತೈತೆ ರೀ, ಮಸಾಲೆ ಅಷ್ಟು ಟೇಸ್ಟ್ ಬರೋಲ್ಲ. ಈಗ ಒಂದು ನೋಡಿರಿ, 1 ಇಡೀ ಕೊತ್ತಂಬರಿ ಹಾಕ್ತಾಯಿದ್ದೀನಿ ರೀ, 1 ಇಡೀ ಪುದೀನ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಬರ್ತದೆ ಟೇಸ್ಟ್ ಅಂತೇಳಿ ಒಂದು ಇಡೀ ತೊಗೊಂಡಿದ್ದೀನಿ. ಸರಿಸಮ ತೊಗೊಂಡಿದ್ದೀನಿ. 1 ಇಡೀ ಕೊತ್ತಂಬರಿ, 1 ಇಡೀ ಪುದೀನ ತೊಗೊಂಡಿದ್ದೀನಿ ರೀ. ಸರಿಸಮ ಹಾಕ್ಕೊಳ್ರಿ. ಸ್ವಲ್ಪ 1 ಇಂಚು ಹಸಿ ಶುಂಠಿ ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿರಿ. ಅದು ಕೂಡ ಹಾಕ್ಕೊತ ಇದ್ದೀನಿ ನೋಡಿರಿ. ಚಕ್ಕೆ ತೊಗೊಂಡಿದ್ದೀನಿ ರೀ, ಲವಂಗ, ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಬಡೆ ಸೊಪ್ಪು ತೊಗೊಂಡಿದ್ದೀನಿ ರೀ. 1 ಏಲಕ್ಕಿ ತೊಗೊಂಡಿದ್ದೀನಿ ರೀ. ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, ಕರಿ ಮೆಣಸು, ಅವು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ 2 ಸ್ಪೂನ್ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ರೀ. ಪುಟಾಣಿ ಅಂತೀವಲ್ಲ ಅವನ್ನ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಚಿಕನ್ ಚಾಪ್ಸ್ ಅಂದರೆ ಹುರ್ಗಡ್ಲೆ ಇದ್ರೇ ಸ್ವಲ್ಪ ಗ್ರೇವಿ ಚೆನ್ನಾಗಿ ಆಗ್ತದೆ ಅಂತೇಳಿ 2 ಸ್ಪೂನ್ ತೊಗೊಂಡಿದ್ದೀನಿ ರೀ. ಒಂದು 2-3 ಸ್ಪೂನು ಕೊಬ್ಬರಿ ಹಾಕ್ತಾಯಿದ್ದೀನಿ ರೀ. ಅದಕ್ಕೊಂದು ಸ್ವಲ್ಪ ಫ್ರೈ ಆಗ್ಬೇಕು ರೀ ಎಲ್ಲ. ಸ್ವಲ್ಪ ಮೆತ್ತಗಾಗಿ ಸಾಫ್ಟ್ ಆದರೆ ಚೆನ್ನಾಗಿ ಆಗ್ತದೆ ರೀ ಅದು. ಎಲ್ಲದು ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದು ಕೂಡ ಸಾಫ್ಟ್ ಆಗ್ಬೇಕು ರೀ ಎಲ್ಲ. ಎಣ್ಣೊಳಗೆ ಫ್ರೈ ಆದರೆ ಚೆನ್ನಾಗಿ ಆಗ್ತದೆ ರೀ. ನೀವು ಒಣ ಕೊಬ್ಬರಿ ಹತ್ರ ಹಾಕ್ಕೊಬೋದು, ಇಲ್ಲ ಹಸಿ ಕೊಬ್ಬರಿ ಅಂದ್ರೆ ಹಾಕ್ಕೊಬೋದು. ನಾನು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ರೀ. ಇವೆಲ್ಲ ನೋಡಿ ಎಲ್ಲ ಸಾಫ್ಟ್ ಆಗೈತೆ ರೀ. ಇದು ಒಂದು ಕಡೆಗೆ ಎತ್ತಿಟ್ಕೊತೀನಿ ರೀ. ಸ್ವಲ್ಪ ತಣ್ಣಗೆ ಆಗ್ಬೇಕು ರೀ ಇದೆಲ್ಲ. ಒಂದು ಕಡೆ ಇಡ್ತಾಯಿದ್ದೀನಿ ನೋಡಿರಿ. ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ ಇಡ್ತಾಯಿದ್ದೀನಿ ನೋಡಿರಿ. ಕುಕ್ಕರ್ ಇಟ್ಟಿದ್ದೀನಿ ರೀ. ಅದು ಸ್ವಲ್ಪ ಬಿಸಿ ಆಗ್ತಿದೆ ರೀ ಕುಕ್ಕರ್. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಬಿಸಿ ಆಗ್ದ ತಕ್ಷಣ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ರೀ. ಸಣ್ಣ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಅದು ಸ್ವಲ್ಪ 1 ನಿಮಿಷ ಆದರೂ ಫ್ರೈ ಆಗ್ಬೇಕು ರೀ. ನಾನು ಇವಾಗ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಚಾಪ್ಸ್ ಮಾಡೋಕ್ಕೋಸ್ಕರ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ರೀ. ನಾನು ಚಿಕನ್ 2-3 ಸಲ ನೀಟಾಗಿ ಉಪ್ಪು ಹಾಕಿ ತೊಳೆದಿದ್ದೀನಿ ರೀ. ಈ ಚಿಕನ್ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ರೀ ನಾನು. ನೀವು ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಎಲ್ಲ ಮಸಾಲೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ನಾನು ಅರ್ಧ ಕೆ ಜಿ ತೊಗೊಂಡಿರೋದು ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ರೀ. ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಹಾಕ್ತೀರ ಅದ್ರ ಮೇಲೆ ಕ್ವಾಂಟಿಟಿ ತೊಗೊಳ್ರಿ. ನನಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಇವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ತಿರುಗಿಸ್ತಾಯಿದ್ದೀನಿ ನೋಡಿರಿ. ಇಲ್ಲಾಂದರೆ ತಾಳೆ ಹಿಡಿದು ಬಿಡ್ತೈತೆ ರೀ. ಸಡನ್ಲಿ ಹಾಕಿದ ತಕ್ಷಣ ಸ್ಪೂನ್ ತಗೊಂಡು ತಿರುಗಿಸ್ಬೇಕ್ರಿ ಅದನ್ನು. ಇಲ್ಲಾಂದ್ರೆ ಒಂದು ಸೈಡಿಗೆ ಹಿಡಿದು ಬಿಡ್ತೈತೆ ರೀ ಅದೆಲ್ಲ ಚಿಕನ್ ನೋಡಿ. ಎಲ್ಲ ತಿರುಗಿಸ್ತಾಯಿದ್ದೀನಿ ರೀ. 1 ನಿಮಿಷ ಆದರೂ ಸ್ವಲ್ಪ ತಿರುಗಿಸ್ರಿ ಅದನ್ನು. ಇವಾಗ ನೋಡಿ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ರೀ. ಅದಕ್ಕೂ ಸ್ವಲ್ಪ ತಿರುಗಿಸ್ರಿ. ಇವಾಗ ಅರಿಶಿನ ಹಾಕಿದ ತಕ್ಷಣ ಅದು ಚಿಕನೆಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗ್ತದೆ ರೀ. ಅದೆಲ್ಲ ಹಸಿ ಸ್ಮೆಲ್ಲಲ್ಲಿ ಹೋಗ್ಬೇಕು ರೀ. ಇವಾಗ ಚೆನ್ನಾಗಿ ತಿರುಗಿಸ್ರಿ. ಸ್ವಲ್ಪ ನೀರೆಲ್ಲ ಬಿಟ್ಕೊತೈತೆ ರೀ. ಅದು ಹಸಿ ಸ್ಮೆಲ್ಲಲ್ಲಿ ಹೋಗ್ಬೇಕು ರೀ. ಅದೆಲ್ಲ ನೀರೆಲ್ಲ ಬಿಟ್ಕೊಳಂಗಲ್ಲ. ನೀರೆಲ್ಲ ಹೋದಷ್ಟು ಚಿಕನ್ ಚೆನ್ನಾಗಿ ಬರ್ತೈತೆ ರೀ. ಅದು ಹಸಿ ಸ್ಮೆಲ್ಲಲ್ಲಿ ಹೋಗ್ಬೇಕು ರೀ. ಅದು ಚೆನ್ನಾಗಿ ತಿರುಗಿಸ್ಬೇಕು ರೀ ಅದನ್ನು. ಒಂದು 20-30 ಸೆಕೆಂಡ್ ಆದರೂ ಚೆನ್ನಾಗಿ ಅದರಲ್ಲೇ ನೀರ ಅಂಶನೆಲ್ಲ ಹೋಗ್ಬೇಕು ರೀ. ಅದು ನೀರು ಬಿಟ್ಕೊತೈತೆ ನೋಡಿರಿ ಇವಾಗೆಲ್ಲ ಚಿಕನ್ನೆಲ್ಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಚಿಕನ್ ಸಾಫ್ಟ್ ಆಗ್ತೈತೆ ರೀ. ಹಂಗೆ ನೀರು ಬಿಡ್ತೈತೆ ರೀ ಅದೆಲ್ಲ.
ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ. ಇವಾಗ ನೋಡಿರಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ ರೀ. ಇವಾಗ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ರಿ ಅದು ತಣ್ಣಗಾಗೈತಿ. ಇವಾಗ ಮಿಕ್ಸಿಗೆ ಹಾಕೊಂಡು ಬರ್ತೀವಿ ನೋಡಿರಿ. ಇವಾಗ ಅದನ್ನೇ ಮುಚ್ಚುತ್ತಿದ್ದೀನಿ. ಸ್ವಲ್ಪ ಅದೆಲ್ಲ ಬೆಂದ್ಕೊಂತತ್ರ ಅದರೊಳಗೇ ಬೇಯಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಚಿಕನ್ ಕುದೀತಾ ಇತ್ತು. ಇವಾಗ ಸ್ವಲ್ಪ ನೀರಿನ ಅಂಶ ಹೋಗ್ಬೇಕ್ರಿ ಅದೆಲ್ಲ. ಅದಕ್ಕೆ ಸ್ವಲ್ಪ ತಿರುಗಿಸಿ ಎಲ್ಲ ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ ರೀ. ಅದರೊಳಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಚಿಕನ್ ಅಂತೇಳಿ ನೋಡಿ ತಿರುಗಿಸ್ತಾ ಇದ್ದೀನಿ ರೀ. ಇವಾಗ ಸ್ವಲ್ಪ ನೋಡಿ ಇನ್ನೂ ನೀರಿದೆ ರೀ ಅದೆಲ್ಲ, ಇನ್ನು ನೀರೆಲ್ಲ ಹೋಗ್ಬೇಕ್ರಿ ಅದು. ಅದಕ್ಕೆ ಸ್ವಲ್ಪ ಮುಚ್ಚಿ ಇಡ್ತಾ ಇದ್ದೀನಿ ರೀ. ನೋಡಿ ಇನ್ನೂ ನೀರಿದೆ ರೀ. ಇನ್ನು ಸ್ವಲ್ಪ ಇನ್ನೊಂದು ನಿಮಿಷ ಕೂಡ ಇನ್ನೂ ಸ್ವಲ್ಪ ತಿರುಗಿಸ್ಬೇಕ್ರಿ ಅದನ್ನು. ಇನ್ನೂ ಸ್ವಲ್ಪ ನೀರು ಹೋಗ್ಬೇಕದು. ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ನೋಡಿರಿ ಅದೆಲ್ಲ ಹೋದ್ರೆ ನೀರು ಚಿಕನ್ ಎಲ್ಲ ಚೆನ್ನಾಗಿ ಆಗ್ತೈತೆ ರೀ. ಅದು ನೀರಿನ ಅಂಶ ಎಲ್ಲ ಹೋಗ್ಬೇಕು. ಹಂಗಾದ್ರೆ ಹಸಿ ವಾಸನೆ ಎಲ್ಲ ಹೋದಂಗೆ ರೀ ಅದು. ನೀರಿನ ಅಂಶ ಕಡಿಮೆ ಆಗೈತೆ ನೋಡಿರಿ. ಇವಾಗ ಈ ಮಸಾಲೆ ಹಾಕ್ತಾಯಿದ್ದೀನಿ, ರುಬ್ಕೊಂಡಿದ್ದೀನಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ಇದೆ ಹಾಕ್ತಾಯಿದ್ದೀನಿ ನೋಡಿರಿ. ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ರಿ. ನೋಡಿರಿ ಮಸಾಲೆ ಎಲ್ಲ ಹಾಕಿದ್ದೀನಿ, ತಿರುಗಿಸ್ತಾ ಇದ್ದೀನಿ ನೋಡಿರಿ. ಆಲ್ರೆಡಿ ಇದೆಲ್ಲ ಹುರ್ಕೊಂಡಿದ್ದೀನಲ್ರಿ, ಅಷ್ಟೇನು ಹಸಿ ವಾಸನೆ ಏನಿರೋದಿಲ್ಲ ರೀ. ಸೊ ಇದನ್ನ ರುಬ್ಕೊಂಡಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ತಿರುಗಿಸಿದ್ರೆ ಸಾಕು. ಒಂದು 2-3 ನಿಮಿಷ ಫ್ರೈ ಆದರೆ ಸಾಕು. ಮಸಾಲೆ ಎಲ್ಲ ಅದರೊಳಗೆ ಕಲ್ತ್ಕೊಬೇಕ್ರಿ. ಚಿಕನ್ ಎಲ್ಲ ಹುರ್ಗಡ್ಲೆದೆಲ್ಲ ಹಾಕಿರ್ತೀವಲ್ರಿ, ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು. ನಾನು ನೋಡಿರಿ ಗ್ರೀನ್ ಗ್ರೇವಿ ಬೇಕಂತ ನಾನು ಸ್ವಲ್ಪ ಜಾಸ್ತಿ ಎಲ್ಲ ಕೊತ್ತಂಬರಿ, ಪುದೀನ ಎಲ್ಲ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ನಿಮಗೆ ಗ್ರೀನ್ ಬೇಡ ಅಂತ ರೆಡ್ ಕೂಡ, ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ರೀ. ಈಗ 1 ನಿಮಿಷ ಮುಚ್ಚುತ್ತಿದ್ದೆ ನೋಡಿರಿ. ಸ್ವಲ್ಪ ಅದೆಲ್ಲ ಬೇಯಿಲ್ಲ ಅಂತ ಮುಚ್ಚುತ್ತಿದ್ದೀನಿ. ಮುಚ್ಚಳ ನೋಡಿ ಸ್ವಲ್ಪ ಇದಾಗಿದೆ, ಎಣ್ಣೆಲ್ಲಿ ಬಿಡ್ತಾಯಿದೆ ನೋಡಿ ಸೈಡೆಲ್ಲ. ಆಲ್ರೆಡಿ ಮಸಾಲೆ ಎಲ್ಲ ಕಲ್ತ್ಕೊಂಡಿದ್ದಾರೆ ಇವಾಗ ಚಿಕನ್ನಲ್ಲಿ. 1 ನಿಮಿಷ ತಿರುಗಿಸಿದ್ರೆ ಸಾಕು ರೀ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಇದಾಗಿದೆ. ಸ್ವಲ್ಪ ಮಿಕ್ಸಿಯಲ್ಲಿ ಉಳ್ಕೊಂಡಿರ್ತೈತಲ್ರಿ ಮಸಾಲೆ, ಅದು ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿರಿ. ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ರಿ. ನಾನು ಅನ್ನಕ್ಕೂ ಚಪಾತಿಗೆ ಅಂತ ಮಾಡ್ತಾಯಿದ್ದೀನಿ, ಸ್ವಲ್ಪ ಗ್ರೇವಿ ಮಾಡ್ಕೊತಿದ್ದೀನಿ ರೀ. ನಿಮಗಿಲ್ಲ ಸ್ವಲ್ಪ ಗ್ರೇವಿ ಗಟ್ಟಿನೇ ಇರಬೇಕಂದ್ರೆ ಸ್ವಲ್ಪ ನೀರು ಹಾಕಿದರೆ ಸಾಕು ರೀ. ಜಾಸ್ತಿ ನೀರೇನು ಹಾಕೋಕೆ ಹೋಗ್ಬೇಡ್ರಿ. ಚಾಪ್ಸ್ ಅಂದರೆ ಸ್ವಲ್ಪ ಗ್ರೇವಿ ಇದ್ರೇ ಚೆನ್ನಾಗೆ. ಅದಕ್ಕೆ ಹೆಂಗೆ ಮಾಡ್ಕೊತೀರ ಆ ಥರ ಮಾಡ್ಕೊಬೋದು ಚಪಾತಿಗೆ, ಅನ್ನಕ್ಕೆ. ಚಿಕನ್ ಚಾಪ್ ಜೊತೆಗೆ ಅಂದರೆ ಚೆನ್ನಾಗಿರ್ತೈತೆ ರೀ. ತಂದೂರಿ ರೊಟ್ಟಿ ಚೆನ್ನಾಗಿರ್ತೈತಿ, ಆಮೇಲೆ ಫುಲ್ಕಾನು ಚೆನ್ನಾಗಿರ್ತೈತೆ ರೀ, ಆಮೇಲೆ ಕುಲ್ಚಾ ಎಲ್ಲ ಭಾಳ ಚೆನ್ನಾಗಿರ್ತೈತೆ ರೀ. ಜೊತೆ ಒಳ್ಳೆ ಕಾಂಬಿನೇಷನ್ ಅಂತೇನು ಹೇಳ್ಬಾರ್ದು, ಸೂಪರಾಗಿರ್ತೈತೆ ರೀ ಇದು. ಸ್ವಲ್ಪ ತೆಳ್ಳಗೆ ಬೇಕಂತ ನೀರು ಹಾಕ್ಕೊಂಡಿದ್ದೀನಿ ರೀ. ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ. ನಿಮಗೆ ನಿಮ್ಗೆ ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ರಿ. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಪೂರ್ತಿ ತೆಳ್ಳಗೆ ಮಾಡ್ಕೊಂಬಿಡ್ರಿ, ಪೂರ್ತಿ ಗಟ್ಟಿನೂ ಇರಬಾರ್ದು. ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ, ಅದಕ್ಕೆ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೊಳ್ರಿ. ಗ್ರೇವಿನ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊಳ್ರಿ. ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ನೋಡಿರಿ, ಫ್ಲೇವರಿಗೋಸ್ಕರ ಹಾಕ್ತಾಯಿದ್ದೀನಿ ರೀ. ನಿಮಗೇನು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಪುದೀನ ಹಾಕ್ತಾಯಿದ್ದೀನಿ. ಇವಾಗ 3 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ನೋಡಿ. ನಾವು ಸ್ವಲ್ಪ ಇತ್ತು ಅದು 8 ಹಸಿಮೆಣ್ಸಿಕಾಯಿ ಹಾಕಿದ್ರು ಖಾರ ಇರಲಿಲ್ಲ ರೀ. ಅದಕ್ಕೆ ನಾನು ಇನ್ನೊಂದು 3 ಹಾಕ್ತಾಯಿದ್ದೀನಿ ರೀ. ಖಾರ ಚೆನ್ನಾಗಿರ್ತೈತಿ ಇದ್ರೆ ಅಂತೇಳಿ ಇನ್ನೊಂದು 3 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಎಲ್ಲ ತಿರುಗಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಮಸಾಲೆ ಎಲ್ಲ ಕೊಡ್ಕೊಳ್ಳ ಅಂತೇಳ್ಬಿಟ್ಟು. ಯಾರೆಲ್ಲ ಇನ್ನೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಲೈಕ್ ಮಾಡಿರಿ. ಕುದೀತೈತೆ ನೋಡಿರಿ. ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ ಮೇಲ್ಗಡೆ. ಇವಾಗ ಮುಚ್ಚುತ್ತಾ ಇದ್ದೆ ನೋಡಿರಿ. 3 ವಿಜಿಲ್ ಬಂದರೆ ಸಾಕ್ರಿ. ಆಲ್ರೆಡಿ ಎಲ್ಲ ಸ್ವಲ್ಪ ಬೆಂದಿರ್ತೈತೆ, ಅವಾಗೆ ಎಲ್ಲ ಹಸಿ ವಾಸನೆ ಹೋಗ್ಬೇಕಂತ ಹೇಳಿದೆ ಹೇಳ್ರಿ. ಇವಾಗ ನೋಡಿರಿ ವಿಜಿಲ್ ಬಿಟ್ಟಿದ್ದೆ, ತೆಗಿತಾ ಇದ್ದೀನಿ ಮುಚ್ಚಳ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ನೋಡಿ ಗ್ರೀನ್ ಗ್ರೇವಿ ಚಾಪ್ಸ್ ರೆಡಿ, ಚಿಕನ್ ಚಾಪ್ಸ್ ರೆಡಿ ಆಗೈತೆ ನೋಡಿರಿ. ನೋಡಿ ಚಿಕನ್ ಚಾಪ್ಸ್ ರೆಡಿ ಆಗಿದ್ರಿ. ನಾನು ಈಗ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಇಷ್ಟು ಗ್ರೇವಿ ಬಂದೈತೆ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ, ನಿಮ್ಮ ರಿಲೇಷನ್ಸಿಗೆಲ್ಲ ನಮ್ಮ ವಿಡಿಯೋ ಶೇರ್ ಮಾಡಿರಿ. ಇವಾಗ ನೋಡಿರಿ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ.
ನೋಡಿ ಚಿಕನ್ ಚಾಪ್ಸ್ ರೆಡಿ ನೋಡಿರಿ. ನೀವು ಅನ್ನಕ್ಕೂ ಚಪಾತಿಗೂ ಮುದ್ದೆಗೂ ತಂದೂರಿ ಯಾವ್ದು ಬೇಕಾದ್ರೂ ತಿನ್ಬೋದು, ಯಾವ ಜೊತೆಗೂ ಬೇಕಾದ್ರೆ ತಿನ್ಬೋದು ಇದನ್ನು. ನೋಡಿ ನಾನು ಇವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಒಳ್ಳೆ ಟೇಸ್ಟ್ ರೀ, ಭಾಳ ಚೆನ್ನಾಗಿರ್ತೈತಿ. ಒಂದ್ಸರಿ ನೀವು ಟ್ರೈ ಮಾಡಿರಿ. ಹೆಂಗೆ ಬಂತಂತ ಮಾತ್ರ ತಿಳಿಸ್ರಿ, ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಮರಿಬೇಡ್ರಿ. ನೋಡಿ ಸಖತ್ತ ಬಂದತ್ರಿ. ಹಿಂಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.